ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಉತ್ತರ ಪ್ರದೇಶದ ಕಾನ್ಪುರ್ ಜಿಲ್ಲೆಗೆ 15 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಗ್ರಾಮವಿದೆ. ಆ ಗ್ರಾಮದಲ್ಲಿ ರಮೇಶ್ ಎಂಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಸೇರಿಕೊಂಡು ತುಂಬಾ ಸಂತೋಷವಾಗಿ ಜೀವಿಸುತ್ತಿದ್ದನು. ನಿಜ ಹೇಳ್ಬೇಕು ಅಂದ್ರೆ ಆತನು ಬಟ್ಟೆಯ ವ್ಯಾಪಾರವನ್ನ ಮಾಡುತ್ತಾ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದನು. ಆತನು ಆ ದುಡ್ಡಿನಿಂದಲೇ ತನ್ನ ಕುಟುಂಬವನ್ನ ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದನು. 2024 ಡಿಸೆಂಬರ್ 13ರಂದು ರಮೇಶ್ ತನ್ನ ಕುಟುಂಬದ ಜೊತೆ ಒಂದು ಮದುವೆಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಕೂಡ ಮದುವೆಗೆ ಹೋಗುವುದಕ್ಕೆ ರೆಡಿ ಆಗುತ್ತಾರೆ. ರಮೇಶ್ಗೆ 2 ಮಕ್ಕಳು. ಮೊದಲನೆಯ ಮಗಳು ಸುರೇಖಳ ವಯಸ್ಸು 15 ವರ್ಷ, ಹಾಗೆ ಚಿಕ್ಕ ಮಗಳ ವಯಸ್ಸು 9 ವರ್ಷ. ಏನಾಯ್ತೋ ಗೊತ್ತಿಲ್ಲ, ಸುರೇಖ ಮಾತ್ರ ಮದುವೆಗೆ ಹೋಗುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ರಮೇಶ್ ಮದುವೆಗೆ ಬಾ ಅಂತೇಳಿ ಎಷ್ಟೇ ಬೇಡಿಕೊಂಡರೂ ಕೂಡ ಆಕೆ ಮದುವೆಗೆ ಬರುವುದಕ್ಕೆ ಇಷ್ಟಪಡಲಿಲ್ಲ. ಇದರಿಂದ ರಮೇಶ್ಗೆ ಬೇರೆ ದಾರಿ ಇಲ್ಲದೆ ಸುರೇಖಳನ್ನ ಮನೆಯಲ್ಲೇ ಬಿಟ್ಟು ಅವಳ ಜೊತೆ ತನ್ನ ಚಿಕ್ಕ ಮಗಳನ್ನು ಕೂಡ ಇರಿಸಿ ಮದುವೆಗೆ ಹೊರಡುತ್ತಾರೆ. ಇದರಿಂದ ಸುರೇಖ ಮತ್ತು ಆಕೆಯ ತಂಗಿ ಮನೆಯಲ್ಲೇ ಇರುತ್ತಾರೆ. ಮಾರನೇ ದಿನ ಬೆಳಿಗ್ಗೆ 8 ಗಂಟೆಗೆಲ್ಲ ರಮೇಶ್ ಮದುವೆಗೆ ಹೋಗಿ ಮನೆಗೆ ಬರುತ್ತಾನೆ. ಬಂದ ತಕ್ಷಣ ಆತನು ಮನೆಯ ಡೋರನ್ನ ಬಡಿಯುತ್ತಾನೆ. ಆದ್ರೆ ಎಷ್ಟೇ ಸಮಯವಾದರೂ ಕೂಡ ಸುರೇಖ ಮನೆಯ ಬಾಗಿಲನ್ನ ತೆರೆಯುವುದಿಲ್ಲ. ಇದರಿಂದ ರಮೇಶ್ ಏನಾದರೂ ಅಪಾಯವಾಗಿರುತ್ತೆ ಎಂದು ಭಯ ಬೀಳುತ್ತಾ ಮನೆಯ ಡೋರನ್ನ ಒಡೆದು ಹಾಕಿ ಒಳಗಡೆ ಹೋಗುತ್ತಾನೆ. ಆ ನಂತರ ಆತನು ಸುರೇಖಳ ರೂಮ್ ಡೋರನ್ನ ತೆರೆಯುತ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಬೆಚ್ಚಿ ಬೆರಗಾಗುತ್ತಾನೆ. ಏಕೆಂದರೆ ಆತನ ಮಗಳು ಅಲ್ಲಿ ಪ್ರಾಣವನ್ನ ಕಳೆದುಕೊಂಡು ಬಿದ್ದು ಹೋಗಿದ್ದಾಳೆ. ಹಾಗೆ ಆಕೆಯ ಶರೀರದ ಮೇಲೆ 1 ಇಂಚು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಬಿದ್ದಿದ್ದಾಳೆ. ರಮೇಶ್ ಆ ದೃಶ್ಯವನ್ನ ನೋಡಿ ಎದೆ ಒಡೆದುಕೊಂಡು ಗೋಳಾಡುತ್ತಾನೆ. ಅದೇ ಸಮಯಕ್ಕೆ ಆತನ ಬಂಧುಗಳು ಕೂಡ ಅಲ್ಲಿಗೆ ಬರುತ್ತಾರೆ. ವಿಷಯವನ್ನು ತಿಳಿದುಕೊಂಡ ಅಕ್ಕಪಕ್ಕದ ಮನೆಯವರು ಕೂಡ ರಮೇಶ್ ಮನೆಗೆ ಬರುತ್ತಾರೆ. ರಮೇಶ್ನ ಸಂಬಂಧಿಕರು ತಕ್ಷಣ ಈ ವಿಷಯವನ್ನ ಪೊಲೀಸ್ನವರಿಗೆ ತಿಳಿಸುತ್ತಾರೆ. ಘಟನಾ ಸ್ಥಳಕ್ಕೆ ಬಂದ ಪೊಲೀಸ್ನವರು ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಡಿಸೆಂಬರ್ 13ರ ರಾತ್ರಿವರೆಗೂ ಸುರೇಖ ಬದುಕಿ ಇದ್ದಾಳೆ. ಆದ್ರೆ ನಂತರ ಹೇಗೆ ಸತ್ತು ಹೋದಳು ಎಂದು ಪೊಲೀಸರು ಅನುಮಾನ ಪಡುತ್ತಾರೆ. ಪೊಲೀಸರ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ನಲ್ಲಿ ಕೆಲವು ವಿಷಯಗಳು ಗೊತ್ತಾಗುತ್ತವೆ. ರಮೇಶ್ ತನ್ನ ಕುಟುಂಬದ ಜೊತೆ ಮದುವೆಗೆ ಹೋಗಿದ್ದಾನೆ. ಆದ್ರೆ ತನ್ನ ದೊಡ್ಡ ಮಗಳು ಸುರೇಖಳನ್ನ ಮನೆಯಲ್ಲಿ ಬಿಟ್ಟಿದ್ದಾನೆ. ರಮೇಶ್ ಹೇಗೋ ಬೆಳಿಗ್ಗೆ ಬೇಗ ಬರ್ತೀವಿ ಅಂತೇಳಿ ಸುರೇಖ ಮನೆಯಲ್ಲಿ ಇರುವುದಕ್ಕೆ ಒಪ್ಪಿಕೊಂಡಿರುತ್ತಾನೆ. ಹಾಗೆ ಆಕೆ ಜೊತೆ ತನ್ನ 9 ವರ್ಷದ ಚಿಕ್ಕ ಮಗಳನ್ನು ಕೂಡ ಆಕೆಯ ಜೊತೆ ಬಿಟ್ಟಿರುತ್ತಾನೆ. ಇಲ್ಲಿಯವರೆಗೂ ಪೊಲೀಸ್ನವರಿಗೆ ಈ ವಿಷಯಗಳು ಮಾತ್ರವೇ ಗೊತ್ತಿದ್ದಾವೆ. ಆಗ ಪೊಲೀಸ್ನವರು ರಮೇಶನ ಚಿಕ್ಕ ಮಗಳ ಬಳಿಗೆ ಹೋಗಿ ಏನಾಯಿತು, ನಿಮ್ಮ ಅಕ್ಕ ಹೇಗೆ ಸತ್ತು ಹೋದರು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ರಮೇಶನ ಚಿಕ್ಕ ಮಗಳು, ನಾನು ಅಕ್ಕ ಸೇರಿಕೊಂಡು ರಾತ್ರಿ 9 ಗಂಟೆಗೆಲ್ಲ ಊಟ ಮಾಡಿದೆವು. ನಿನ್ನೆ ರಾತ್ರಿ 9 ಗಂಟೆಯವರೆಗೂ ಅಕ್ಕ ಬದುಕಿ ಇದೆ. ಆ ನಂತರ ಊಟ ಮಾಡಿದ ನಂತರ ನಾನು ನಿದ್ರೆ ಮಾಡಿದೆ. ಆ ನಂತರ ಏನಾಯಿತು ಎಂದು ನನಗೆ ಗೊತ್ತಿಲ್ಲ ಎಂದು ಅಳುತ್ತಾಳೆ. ಮತ್ತೊಂದು ಕಡೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡುತ್ತಲೇ ಇದ್ದಾರೆ. ರಾತ್ರಿ 9 ಗಂಟೆಯವರೆಗೂ ಬದುಕಿದ್ದ ಸುರೇಖ ಬೆಳಿಗ್ಗೆ ಆಗುವಷ್ಟರಲ್ಲಿ ಹೇಗೆ ಸತ್ತು ಹೋದಳು, ಆಕೆ ದೇಹದ ಮೇಲೆ ಏಕೆ ಬಟ್ಟೆ ಇಲ್ಲ ಎಂದು ಆಲೋಚನೆ ಮಾಡುತ್ತಿದ್ದಾರೆ. ಸುರೇಖಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುತ್ತದೆ ಎಂದು ಪೊಲೀಸ್ನವರು ಅನುಮಾನ ವ್ಯಕ್ತಪಡಿಸುತ್ತಾರೆ. ಘಟನೆಯ ಸ್ಥಳದಲ್ಲಿನ ಆಧಾರಗಳನ್ನು ಸಂಗ್ರಹಣೆ ಮಾಡುವುದಕ್ಕೋಸ್ಕರ ಪೊಲೀಸ್ನವರು ಫ್ಲಾರೆನ್ಸಿಕ್ ಟೀಮ್ ಅನ್ನು ಕೂಡ ಘಟನಾ ಸ್ಥಳಕ್ಕೆ ಕರೆಸುತ್ತಾರೆ. ಫೋರೆನ್ಸಿಕ್ ಟೀಮ್ ಅಲ್ಲಿಗೆ ಬಂದ ತಕ್ಷಣ ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡುತ್ತಾರೆ. ಅವರಿಗೆ ಸುರೇಖಳ ಡೆಡ್ ಬಾಡಿಯ ಸುತ್ತಲೂ ತುಂಬಾ ಆಧಾರಗಳು ಸಿಗುತ್ತವೆ. ಮತ್ತೊಂದು ಕಡೆ ಪೊಲೀಸ್ನವರು ಸುರೇಖಳ ಬಗ್ಗೆ ಅಕ್ಕಪಕ್ಕದವರ ಬಳಿ ವಿಚಾರಿಸುತ್ತಾರೆ. ಅಸಲಿಗೆ ಸುರೇಖ ಯಾವ ರೀತಿಯ ಹುಡುಗಿ, ಆಕೆ ಯಾರನ್ನಾದರೂ ಪ್ರೀತಿಸಿದ್ದಳ, ಅವರ ಮನೆಗೆ ಯಾರಾದರೂ ಬಂದಿದ್ದರ ಎಂದು ಪೊಲೀಸ್ನವರು ಅಕ್ಕಪಕ್ಕದವರನ್ನ ವಿಚಾರಣೆ ಮಾಡುತ್ತಾರೆ. ಆದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಕ್ಲೂ ಸಿಗುವುದಿಲ್ಲ. ಫೋರೆನ್ಸಿಕ್ ಟೀಮ್ ಸುರೇಖಳ ಡೆಡ್ ಬಾಡಿಯನ್ನ ಪೂರ್ತಿಯಾಗಿ ಚೆಕ್ ಮಾಡಿದ ನಂತರ ಈ ಹುಡುಗಿಯ ಮೇಲೆ ಯಾವುದೇ ರೀತಿಯ ಅತ್ಯಾಚಾರವಾಗಿಲ್ಲ, ಆಕೆ ದೇಹದ ಮೇಲೆ ಒಂದು ಚಿಕ್ಕ ಗಾಯ ಕೂಡ ಇಲ್ಲ ಅಂತೇಳಿ ಪೊಲೀಸ್ನವರಿಗೆ ತಿಳಿಸುತ್ತಾರೆ. ಇದರಿಂದ ಪೊಲೀಸ್ನವರು ಆಶ್ಚರ್ಯರಾಗಿ ಇನ್ನಷ್ಟು ಆಲೋಚನೆಯಲ್ಲಿ ಬ್ಯುಸಿ ಆಗುತ್ತಾರೆ. ಏಕೆಂದರೆ ಇಲ್ಲಿಯವರೆಗೂ ಅವರು ಸುರೇಖಳ ಮೇಲೆ ಅತ್ಯಾಚಾರವಾಗಿದೆ, ಆದ್ದರಿಂದಲೇ ಆಕೆ ಸತ್ತು ಹೋಗಿದ್ದಾಳೆ ಎಂದು ಅಂದುಕೊಂಡಿರುತ್ತಾರೆ. ಫ್ಲೋರೆನ್ಸಿಕ್ ಟೀಮ್ಗೆ ಸುರೇಖಳ ರೂಮ್ ಅಲ್ಲಿ ಕೆಲವು ಆಧಾರಗಳು ಸಿಗುತ್ತವೆ. ಅಲ್ಲಿ ಅವರಿಗೆ ಕೆಲವು ಟ್ಯಾಬ್ಲೆಟ್ಸ್ ಗಳು ಸಿಗುತ್ತವೆ. ನಿಜ ಹೇಳ್ಬೇಕು ಅಂದ್ರೆ ಪುರುಷರು ತಮ್ಮ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಆ ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡುತ್ತಾರೆ. ಆ ಟ್ಯಾಬ್ಲೆಟ್ ಗಳು ಸುರೇಖಳ ರೂಮ್ಗೆ ಹೇಗೆ ಬಂದವು ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಆ ನಂತರ ಪೊಲೀಸ್ನವರು ಸುರೇಖಳ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸುತ್ತಾರೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಅವರಿಗೆ ಕೆಲವು ಸಂಚಲನ ಸೃಷ್ಟಿ ಮಾಡುವ ವಿಷಯಗಳು ಗೊತ್ತಾಗುತ್ತವೆ. ನಿಜ ಹೇಳ್ಬೇಕು ಅಂದ್ರೆ ಸುರೇಖ ಸಾಯುವ ಮುನ್ನ ಒಬ್ಬ ವ್ಯಕ್ತಿ ಆಕೆಯ ಜೊತೆ ಶಾರೀರಿಕವಾಗಿ ಸೇರಿದ್ದಾನೆ. ಸುರೇಖಳು ಕೂಡ ತನ್ನ ಇಷ್ಟ ಪೂರ್ವಕವಾಗಿ ಆ ವ್ಯಕ್ತಿಯ ಜೊತೆ ಶಾರೀರಿಕವಾಗಿ ಸೇರಿದ್ದಾಳೆ. ಆಗ ತಕ್ಷಣ ಪೊಲೀಸ್ನವರು ಸುರೇಖ ಕುಟುಂಬದವರನ್ನ ಕರೆಸಿ ನಿಮ್ಮ ಹುಡುಗಿಗೆ ಯಾರಾದರೂ ಬಾಯ್ ಫ್ರೆಂಡ್
ಕಂಡಿದ್ದಾರಾ, ಆಕೆ ಯಾರ ಜೊತೆಯಾದರೂ ಹೆಚ್ಚು ಮಾತನಾಡುತ್ತಿದ್ದಾಳ ಎಂದು ಪ್ರಶ್ನೆ ಮಾಡುತ್ತಾರೆ. ಸುರೇಖಾ ಕುಟುಂಬಸ್ಥರು ಮಾತ್ರ ನಮ್ಮ ಹುಡುಗಿಗೆ ತುಂಬಾ ಮಂದಿ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಹುಡುಗರು ಕೂಡ ಇದ್ದಾರೆ ಎಂದು ಹೇಳುತ್ತಾರೆ. ಆಗ ತಕ್ಷಣ ಪೊಲೀಸ್ನವರು ಸುರೇಖಳ ಫ್ರೆಂಡ್ಸ್ ಅನ್ನು ವಿಚಾರಣೆ ಮಾಡುತ್ತಾರೆ. ಅವರೆಲ್ಲರೂ ಕೂಡ ಸುರೇಖಾ ಸತ್ತು ಹೋಗಿರುವ ವಿಷಯವನ್ನ ಕೇಳಿ ಶಾಕ್ ಆಗಿ ಹೋಗುತ್ತಾರೆ. ರಾತ್ರಿ ನಿಮ್ಮಲ್ಲಿ ಯಾರಾದರೂ ಸುರೇಖಳನ್ನ ಭೇಟಿಯಾಗಿದ್ರ ಎಂದು ಪೊಲೀಸರು ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಸುರೇಖಳ ಫ್ರೆಂಡ್ಸ್ ಗಳು ನಾವು ಆಕೆಯನ್ನ ಭೇಟಿಯಾಗಿಲ್ಲ ಎಂದು ಹೇಳುತ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಾವ್ಯಾರು ಸುರೇಖಳನ್ನ ಭೇಟಿಯಾಗಿಲ್ಲ, ಆದ್ರೆ ಸುರೇಖಾ ಒಬ್ಬ ಹುಡುಗನನ್ನ ಪ್ರೀತಿ ಮಾಡುತ್ತಿದ್ದಳು, ಆತನು ತುಂಬಾ ಸಾರಿ ಸುರೇಖಳನ್ನ ಭೇಟಿಯಾಗಿದ್ದಾನೆ, ಆತನು ಎಲ್ಲಿರುತ್ತಾನೋ ನನಗೆ ಗೊತ್ತಿಲ್ಲ, ಆದ್ರೆ ಆತನನ್ನ ನೋಡಿದ್ರೆ ಖಂಡಿತವಾಗಿಯೂ ನಾನು ಗುರುತು ಹಿಡಿಯುತ್ತೇನೆ ಎಂದು ಹೇಳುತ್ತಾನೆ. ಆತನು ಪ್ರತಿದಿನವೂ ಕೂಡ ಸುರೇಖಳನ್ನ ಭೇಟಿಯಾಗುತ್ತಾನೆ. ನಿನ್ನೆ ರಾತ್ರಿ ಕೂಡ ಆತನು ಸುರೇಖಳನ್ನ ಭೇಟಿಯಾಗಿರುವ ಅವಕಾಶ ಇದೆ ಎಂದು ಹೇಳುತ್ತಾನೆ. ಆಗ ಪೊಲೀಸ್ನವರು ಸುರೇಖಳ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡುತ್ತಾರೆ. ಆ ರೆಕಾರ್ಡ್ಸ್ ಅಲ್ಲಿ ಅವರಿಗೆ ಒಂದು ನಂಬರ್ ಸಿಗುತ್ತೆ. ಇದರಲ್ಲಿ ಆಶ್ಚರ್ಯವೇನು ಅಂದ್ರೆ ಸುರೇಖಾ ಆ ನಂಬರ್ಗೆ ಪ್ರತಿದಿನವೂ ಕೂಡ ಕಾಲ್ ಮಾಡುತ್ತಿದ್ದಳು. ಡಿಸೆಂಬರ್ 13ರಂದು ಸರಿಯಾಗಿ ರಾತ್ರಿ 9 ಗಂಟೆಗೆ ಸುರೇಖಾ ಆ ನಂಬರ್ಗೆ ಕಾಲ್ ಮಾಡಿದ್ದಾಳೆ. ಇದರಿಂದ ಪೊಲೀಸ್ನವರು ಆ ನಂಬರ್ನ ಪೂರ್ತಿ ವಿವರವನ್ನ ತಿಳಿದುಕೊಳ್ಳುತ್ತಾರೆ. ಆ ಇನ್ವೆಸ್ಟಿಗೇಷನ್ ನಲ್ಲಿ ಆ ನಂಬರ್ ಕುಲ್ದೀಪ್ ಎಂಬ ವ್ಯಕ್ತಿಯದ್ದು ಎಂದು ಗೊತ್ತಾಗುತ್ತದೆ. ಆ ವ್ಯಕ್ತಿ ಸುರೇಖಳ ಮನೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕಾನ್ಪುರ್ ಎಂಬ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಾನೆ. ಪೊಲೀಸರು ಅವನ ಬಗ್ಗೆ ತಿಳಿದುಕೊಂಡ ತಕ್ಷಣ ತಡ ಮಾಡದೆ ಅವನನ್ನು ಅರೆಸ್ಟ್ ಮಾಡುತ್ತಾರೆ. ಮತ್ತೊಂದು ಕಡೆ ಸುರೇಖಳ ಸ್ನೇಹಿತರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಈ ವ್ಯಕ್ತಿಯೇ ಸುರೇಖಳನ್ನ ಪ್ರತಿದಿನ ಕೂಡ ಭೇಟಿಯಾಗುತ್ತಿದ್ದ ಎಂದು ಹೇಳುತ್ತಾರೆ. ಆಗ ತಕ್ಷಣ ಪೊಲೀಸ್ನವರು ತಮ್ಮ ಎನ್ಕ್ವೈರಿಯನ್ನು ಶುರು ಮಾಡುತ್ತಾರೆ. ನಿನ್ನೆ ದಿವಸ ಸುರೇಖಳನ್ನ ಭೇಟಿಯಾಗಿದ್ದ ಎಂದು ಕೇಳಿದಾಗ ಇಲ್ಲ, ನಾನು ಭೇಟಿಯಾಗಿಲ್ಲ ಎಂದು ಕುಲ್ದೀಪ್ ಹೇಳುತ್ತಾನೆ. ಆದರೆ ಪೊಲೀಸ್ನವರಿಗೆ ಮಾತ್ರ ಕುಲ್ದೀಪ್ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅರ್ಥವಾಗುತ್ತದೆ. ಸುರೇಖಳ ಹತ್ಯೆಗೂ ಕುಲ್ದೀಪ್ಗೂ ಏನೋ ಸಂಬಂಧವಿದೆ ಎಂದು ಪೊಲೀಸ್ನವರು ಅನುಮಾನ ಪಡುತ್ತಾರೆ. ಆದ್ದರಿಂದಲೇ ಪೊಲೀಸ್ನವರು ಸ್ಟ್ರಿಕ್ಟ್ ಆಗಿ ಎನ್ಕ್ವೈರಿ ಮಾಡುತ್ತಾರೆ. ಆಗ ಕುಲ್ದೀಪ್ ಸತ್ಯವನ್ನ ಹೇಳುತ್ತಾನೆ. ನನ್ನ ಹೆಸರು ಕುಲ್ದೀಪ್. 1 ವರ್ಷದ ಕೆಳಗೆ ನಾನು ಸುರೇಖಳನ್ನ ಭೇಟಿಯಾದೆ. ಆ ನಂತರ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಆದೆವು. ಕೆಲವೇ ತಿಂಗಳಲ್ಲಿ ನಮ್ಮ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಡಿಸೆಂಬರ್ 13 ರಾತ್ರಿ 9 ಗಂಟೆಗೆ ಸುರೇಖಾ ನನಗೆ ಕಾಲ್ ಮಾಡಿ ನಮ್ಮ ಅಪ್ಪ ಅಮ್ಮ ಮದುವೆಗೆ ಹೋಗುತ್ತಿದ್ದಾರೆ, ಮನೆಯಲ್ಲಿ ನಾನು ಮತ್ತು ನನ್ನ ತಂಗಿ ಮಾತ್ರವೇ ಇದ್ದೇವೆ, ಈಗ ನನ್ನ ತಂಗಿ ಕೂಡ ನಿದ್ರೆ ಮಾಡುತ್ತಿದ್ದಾಳೆ, ನಾನು ನಿನ್ನನ್ನ ಭೇಟಿಯಾಗಬೇಕು, ಬೇಗ ಬಾ ಎಂದು ಕರೆಯುತ್ತಾಳೆ. ಆಗ ತಕ್ಷಣ ನಾನು ಕಾನ್ಪುರದಿಂದ ಸುರೇಖಳ ಮನೆಗೆ ಬೈಕಲ್ಲಿ ಬಂದೆ. ನಾನು ಮನೆಯ ಒಳಗಡೆ ಹೋಗುವಷ್ಟರಲ್ಲಿ ರಾತ್ರಿ 9:30 ಆಗಿತ್ತು. ಸುರೇಖಳ ತಂಗಿ ನಿದ್ರೆ ಮಾಡುತ್ತಿದ್ದಳು. ಸುರೇಖಾ ಒಂಟಿಯಾಗಿದ್ದರಿಂದ ನಾನು ಆಕೆ ಜೊತೆ ಶಾರೀರಿಕವಾಗಿ ಸೇರಬೇಕೆಂದು ಅಂದುಕೊಂಡೆ. ಮೊದಲಿಗೆ ಸುರೇಖಾ ನನ್ನ ಜೊತೆ ಸೇರುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಏನೋ ಪ್ರಯತ್ನ ಮಾಡಿ ನನ್ನ ಜೊತೆ ಶಾರೀರಿಕವಾಗಿ ಸೇರುವುದಕ್ಕೆ ಒಪ್ಪಿಸಿದೆ. ಅದಕ್ಕೂ ಮೊದಲು ನಾನು ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚು ಮಾಡುವ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡೆ. ಆ ಸಮಯದಲ್ಲಿ ಆಕೆ ತುಂಬಾ ಕಷ್ಟಪಟ್ಟಳು. ಆದ್ರೂ ಕೂಡ ನಾನು ಬಿಡದೆ ಆಕೆಯ ಜೊತೆ ಶಾರೀರಿಕವಾಗಿ ಸೇರುತ್ತಲೇ ಇದ್ದೆ. ಬೆಳಗಿನ ಜಾವ 4 ಗಂಟೆಯವರೆಗೂ ನಾನು ಅದೇ ರೀತಿಯಲ್ಲೇ ಆಕೆಯ ಜೊತೆ ವರ್ತನೆ ಮಾಡಿದೆ. ಆಕೆಯ ಮೈ ಮೇಲೆ ಬಟ್ಟೆ ಇಲ್ಲದೇ ಇದ್ದುದರಿಂದ ಆಕೆ ತುಂಬಾ ಕಷ್ಟಪಡುತ್ತಿದ್ದಳು. ಆಕೆ ತೀವ್ರವಾದ ಚಳಿಯನ್ನ ತಡೆದುಕೊಳ್ಳಲಾಗದೆ ಹೋಗುತ್ತಿದ್ದಳು. ತಕ್ಷಣ ಬೆಂಕಿಯನ್ನ ಹಚ್ಚಿ ಬಿಸಿಯನ್ನು ಕೂಡ ಕೊಟ್ಟೆ. ಆದ್ರೂ ಕೂಡ ಸುರೇಖಾ ತುಂಬಾ ಕಷ್ಟಪಡುತ್ತಿದ್ದಳು. ಅದಾದ ಸ್ವಲ್ಪ ಸಮಯಕ್ಕೆ ಆಕೆ ಸತ್ತು ಹೋದಳು. ಇದರಿಂದ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಇದರಿಂದ ನಾನು ಭಯ ಬಿದ್ದು ಅಲ್ಲಿಂದ ಓಡಿ ಹೋದೆ ಎಂದು ಕುಲ್ದೀಪ್ ಪೊಲೀಸ್ನವರಿಗೆ ನಡೆದೆಲ್ಲವನ್ನು ಕೂಡ ವಿವರಿಸುತ್ತಾನೆ. ಸುರೇಖಳ ವಯಸ್ಸು 15 ವರ್ಷ ಮಾತ್ರವೇ. ಆಕೆ ಇನ್ನು ಮೈನರ್. ಅಂತವಳ ಜೊತೆ ಕುಲ್ದೀಪ್ ತುಂಬಾ ಸಾರಿ ಶಾರೀರಿಕವಾಗಿ ಸೇರಿದನು. ಆಕೆ ದೇಹದ ಮೇಲೆ ಬಟ್ಟೆ ಇಲ್ಲದಿದ್ದರಿಂದ ಆಕೆ ಆ ಕೊರೆಯುವ ಚಳಿಗೆ ಸತ್ತು ಹೋಗುತ್ತಾಳೆ. ಆಗ ತಕ್ಷಣ ಪೊಲೀಸ್ನವರು ಕುಲ್ದೀಪ್ ನನ್ನ ಅರೆಸ್ಟ್ ಮಾಡಿ ಫೋಕ್ಸ್ ಕಾನೂನಡಿ ಕೇಸನ್ನ ದಾಖಲು ಮಾಡುತ್ತಾರೆ. ಅದಾದ ಸ್ವಲ್ಪ ದಿನಕ್ಕೆ ಕುಲ್ದೀಪ್ ನನ್ನ ಪೊಲೀಸ್ನವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಆಗ ಕೋರ್ಟ್ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತದೆ. ಆದರೆ ಈಗಿನ ಕಾಲದ ಕೆಲವು ಹೆಣ್ಣು ಮಕ್ಕಳು ಪ್ರೀತಿ ಹೆಸರಲ್ಲಿ ತುಂಬಾ ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಎಷ್ಟೋ ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಮೂರ್ಖ ಯುವಕರನ್ನ ನಂಬುತ್ತಿದ್ದಾರೆ. ಕಣ್ಣಿಗೆ ಬಿದ್ದವರನ್ನು ನಂಬುವುದು ದೊಡ್ಡ ತಪ್ಪು ಎಂದು ಹೇಳುವುದಕ್ಕೆ ಈ ಘಟನೆ ಒಂದು ನಿದರ್ಶನವಾಗಿದೆ. ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.